ನಮಸ್ಕಾರ, ಶುಭೋದಯ. ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ತಿಳಿಸುವಂತಹ ರಾಶಿ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಗರ್ಭಿಣಿಯರು ದೇವಸ್ಥಾನಗಳಿಗೆ ಹೋದ್ರೆ ತೊಂದರೆಯಾಗತ್ತಾ, ಹಾಗೆ ಪೂಜೆ ಪುನಸ್ಕಾರ ವ್ರತಗಳನ್ನ ಮಾಡಿದ್ರೆ ತೊಂದರೆಯುಂಟಾಗತ್ತಾ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೇವೆ. ಇವತ್ತು ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರಾದ ಶ್ರೀ ರೇಣುಕಾರಾಧ್ಯ ಗುರುಗಳು. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುದತ್ತ ಸಾಯಿ ಸಿದ್ಧಲಿಂಗ ಪ್ರಭುವೇ ನಮಃ. ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ಶಂಭವೇ ನಮಃ. ಗುರುಗಳ ಕಾರ್ಯಕ್ರಮದ ಮೊದಲಿಗೆ ಈ ದಿನ ದ್ವಾದಶ ರಾಶಿಗಳ ದಿನ ಭವಿಷ್ಯ ಹೇಗಿದೆ, ಯಾವೆಲ್ಲ ರಾಶಿಯವರಿಗೆ ಶುಭ ಫಲಗಳಿದೆ, ಯಾವೆಲ್ಲ ರಾಶಿಯವರಿಗೆ ಈ ದಿನ ಅಶುಭ ಫಲಗಳಿದೆ ತಿಳಿಸ್ಕೊಡಿ. ಖಂಡಿತ. ಇವತ್ತಿನ ದಿವಸ ವಿಶೇಷವಾಗಿ ಪೂರ್ವಾಷಾಢ ನಕ್ಷತ್ರದ ಒಂದು ಭಾವದಲ್ಲಿ ಚಂದ್ರನ ಸಂಚಾರ, ಶುಕ್ರನ ಭಾವದಲ್ಲಿ ಚಂದ್ರನ ಸಂಚಾರ, ಶುಕ್ರ ಶನಿಯರ ಸಮ್ಮಿಲನ, ಏನೆಲ್ಲ ಫಲಾಫಲಗಳನ್ನು ನೋಡಬಹುದು. ಪ್ರಪ್ರಥಮ ಬಾರಿಗೆ ಮೇಷರಾಶಿನವರಿಗೆ ಸಂಬಂಧಪಟ್ಟಂತೆ ಮಕ್ಕಳನ್ನು ಉನ್ನತ ಹಂತಕ್ಕೆ ತಲುಪಿಸಬೇಕು ಅಂತ ಒಂದು ರೀತಿಯಾದ ಕನಸನ್ನು ಕಾಣತಕ್ಕಂಥದ್ದು, ಪಿತ್ರಾರ್ಜಿತ ಆಸ್ತಿಯಿಂದ ಅನುಕೂಲ ಮತ್ತು ಧನಾಗಮನವಾಗ್ತಕ್ಕಂಥ ಒಂದು ಸಂದರ್ಭಗಳು ಬರುವಂಥದ್ದು, ಆಸೆ ಆಕಾಂಕ್ಷೆಗಳು, ಪ್ರೀತಿ ಅನುರಾಗ, ಕಲ್ಪನಾ ಲೋಕದಲ್ಲಿ ವಿಹರಿಸ್ತಕ್ಕಂಥ ಒಂದು ಸ್ಥಿತಿಗತಿಗಳು ನಿರ್ಮಾಣವಾಗಿ ಬರುವಂಥದ್ದು, ಸಂಗಾತಿ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗ್ತಕ್ಕಂಥದ್ದು, ಅಧಿಕ ಸುಸ್ತು, ನರದೌರ್ಬಲ್ಯಗಳು ಕಾಣತಕ್ಕಂಥದ್ದು, ತಲೆನೋವು ಕಾಣತಕ್ಕಂಥದ್ದು, ಇಂಥವುಗಳಿಂದ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗ್ತಕ್ಕಂಥ ಒಂದು ಸಂದರ್ಭವನ್ನು ಇವತ್ತಿನ ದಿವಸ ಮೇಷರಾಶಿಯವರು ನೋಡುವಂಥದ್ದು. ಸೂರ್ಯ ನಮಸ್ಕಾರವನ್ನು ಮಾಡೋದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ವೃಷಭ ರಾಶಿ, ನೀರು ಮತ್ತು ಆಹಾರ ವ್ಯತ್ಯಾಸದಿಂದ ಮಕ್ಕಳ ಆರೋಗ್ಯ ಹದಗೆಡ್ತಕ್ಕಂಥ ಒಂದು ಸಂದರ್ಭಗಳು ಬರುವಂಥದ್ದು, ಬಂಧು ಬಾಂಧವರು, ನೆರೆಹೊರೆಯವರು ದೂರವಾಗ್ತಕ್ಕಂಥದ್ದು, ಆಮದು ರಫ್ತು ವ್ಯಾಪಾರ ಕ್ಷೇತ್ರದವರಿಗೆ, ಕಮಿಷನ್ ಏಜೆಂಟ್ಗಳಿಗೆ, ಸರ್ಕಾರಿ ಅಧಿಕಾರಿಗಳಿಗೆ, ಸರ್ಕಾರಿ ಉದ್ಯೋಗಸ್ಥರಿಗೆ, ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಸಮಸ್ಯೆಗಳು ಎದುರಾಗ್ತಕ್ಕಂಥ ಒಂದು ಸಂದರ್ಭಗಳು ಇವತ್ತಿನ ದಿವಸ ವೃಷಭ ರಾಶಿ ನೋಡೋದಾಗಿರುವಂಥದ್ದು. ಓಂ ಶ್ರೀ ದುರ್ಗಾ ಪರಮೇಶ್ವರಿಯೇ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಮಿಥುನ ರಾಶಿ, ಉದ್ಯೋಗದಲ್ಲಿ, ಉದ್ಯೋಗ ಸ್ಥಳದಲ್ಲಿ ಉತ್ತಮ ಹೆಸರು ಪ್ರಾಪ್ತಿಯಾಗ್ತಕ್ಕಂಥ ಒಂದು ಸಂದರ್ಭಗಳು ನಿರ್ಮಾಣವಾಗಿ ಬರುವಂಥದ್ದು, ಶಕ್ತಿ ದೇವತೆಗಳ ಅಥವಾ ಸರ್ಪ ದೇವತೆಗಳ ಕನಸನ್ನು ಕಾಣುವಂಥ ಒಂದು ಸ್ಥಿತಿ, ಕಾಗದ ಪತ್ರ ವ್ಯವಹಾರಗಳಲ್ಲಿ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಬಹಳ ಒಳಿತು. ವಿದ್ಯಾಭ್ಯಾಸದಲ್ಲಿ ಪ್ರಗತಿ, ಹೆಚ್ಚಿನ ಆಸಕ್ತಿಯನ್ನು ವಹಿಸುವಂಥ ಒಂದು ಸ್ಥಿತಿ ಇವತ್ತಿನ ಮಿಥುನ ರಾಶಿ ನೋಡೋದಾಗಿರುವಂಥದ್ದು. ಅಕ್ಕಿಯನ್ನ ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಕಟಕ ರಾಶಿ, ತಾಯಿಯಿಂದ ಆರ್ಥಿಕ ನೆರವು ಲಭಿಸುವಂಥದ್ದು, ಮಕ್ಕಳ ದೃಶ್ಯ ಮಾಧ್ಯಮದ ಕಡೆ ಅಥವಾ ಕಲಾ ಚಟುವಟಿಕೆಗಳಿಗೆ ಹೆಚ್ಚು ಆಸಕ್ತಿಯನ್ನು ತೋರಿಸ್ತಕ್ಕಂಥದ್ದು, ಟಿವಿ ಕಡೆ ಹೆಚ್ಚಿನ ಆಸಕ್ತಿಯನ್ನು ತೋರಿಸುವಂಥದ್ದು, ಅಲಂಕಾರಿಕ ವ್ಯಾಮೋಹಗಳು ಅಧಿಕವಾಗಿ ಬರುವಂಥದ್ದನ್ನು ಇವತ್ತಿನ ದಿವಸ ಈ ಕಟಕ ರಾಶಿ ನೋಡುವಂಥದ್ದು. ಭಸ್ಮವನ್ನ ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನ ನೀವು ನೋಡಬಹುದು. ಇನ್ನು ಸಿಂಹರಾಶಿ, ಉದ್ಯೋಗ ಸ್ಥಳದಲ್ಲಿ ಅನಿರೀಕ್ಷಿತ ಕಾರಣಗಳಿಂದ ಸಮಸ್ಯೆಗಳು ಉಂಟಾಗ್ತಕ್ಕಂಥದ್ದು, ಆರ್ಥಿಕ ಸಂಕಷ್ಟಗಳು ಬರುವಂಥ ಒಂದು ಸ್ಥಿತಿ, ಕಿರಿಯ ಸಹೋದರಿಗಾಗಿ ಅಥವಾ ಮಕ್ಕಳಿಗಾಗಿ ಅಲಂಕಾರಿಕ ವಸ್ತುಗಳ ಖರೀದಿಗಾಗಿ ಅಧಿಕ ಖರ್ಚುಗಳನ್ನು ಮಾಡತಕ್ಕಂಥ ಒಂದು ವಾತಾವರಣ, ಆಕಸ್ಮಿಕವಾಗಿ ಉತ್ತಮ ಸ್ನೇಹಿತರ ಭೇಟಿಯಾಗುವಂಥ ಒಂದು ಅವಕಾಶಗಳು ಬರುವಂಥದ್ದನ್ನು ಇವತ್ತು ದಿವಸ ಈ ಸಿಂಹರಾಶಿಯನ್ನು ನೋಡುವಂಥದ್ದು. ಮುತ್ತೈದೆಯರಿಗೆ ಫಲತಾಂಬೂಲವನ್ನು ನೀಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಕನ್ಯಾ ರಾಶಿ, ಸಂಗಾತಿಯಿಂದ ಆರ್ಥಿಕ ಸಹಾಯ ಲಭಿಸುವಂಥದ್ದು, ದೇವತಾ ಕಾರ್ಯಗಳಿಗೆ, ಶುಭ ಕಾರ್ಯಗಳಿಗೆ ಪ್ರಯಾಣವನ್ನು ಮಾಡುವಂಥದ್ದು, ಸಂಗೀತ, ನಾಟ್ಯ, ಕಲಾ ವಿಭಾಗದ ವಿದ್ಯಾರ್ಥಿಗಳು ಉತ್ತಮ ಅವಕಾಶ ಹುಡುಕಿಕೊಂಡು ಬರುವಂಥದ್ದನ್ನು ಇವತ್ತಿನ ದಿವಸ ಈ ಕನ್ಯಾ ರಾಶಿಯನ್ನು ನೋಡುವಂಥದ್ದು. ಬಿಳಿ ಎಕ್ಕದ ಗಿಡಕ್ಕೆ 9 ಪ್ರದಕ್ಷಿಣೆ ಹಾಕೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನ ನೀವು ನೋಡಬಹುದು. ಶುಭವಾಗಲಿ. ಮುಂದಿನ ರಾಶಿಗಳ ದಿನ ಭವಿಷ್ಯ ತಿಳ್ಕೊಳ್ಳೋದಕ್ಕಿಂತ ಮೊದಲು ಒಬ್ರು ಕಾಲರ್ ರೆಡಿ ಇದ್ದಾರೆ. ಈಗ ಗೀತಾ ಅನ್ನೋರು ಕೋಲಾರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಮೇಡಮ್. ಜನ್ಮ ದಿನಾಂಕವನ್ನ ತಿಳಿಸ್ಕೊಡಿ. ಜನ್ಮ ದಿನಾಂಕ ತಿಳಿಸ್ಕೊಡಿ ನಿಮ್ದು. ಟಿವಿ ನೋಡಿ ಮಾತಾಡಬೇಡಿ. ಇಲ್ಲ 22 9 1980. ಹುಟ್ಟಿದ ಸಮಯ ಬೆಳಗಿನ ಜಾವ 4:15. ಸರಿ, ಆಯ್ತು. ಗುರುಗಳಿದ್ದಾರೆ, ಪ್ರಶ್ನೆ ಕೇಳಿ. ನಮ ಶಿವಾಯ. ನಮಸ್ತೆ ಗುರುಜಿ. ನಮ ಶಿವಾಯ. ಯಾವ ಕೆಲಸ ಅನ್ಕೊಂಡ್ರು ಆಗ್ತಾ ಇಲ್ಲ, ದುಡ್ಡು ಕೈಯಲ್ಲಿ ನಿಲ್ತಾ ಇಲ್ಲ. ಇದು ಎಷ್ಟು ಸಂಪಾದನೆ ಮಾಡಿದ್ರು ಸ್ವಲ್ಪ ಎಲ್ಲ ಇದಾಗ್ತಾ ಇದೆ. ಹಾಗೆ ಈ ಜಾತಕದ ಪ್ರಕಾರವಾಗಿ ಧನಿಷ್ಠಾ ನಕ್ಷತ್ರದ ಜನನವಾಗಿರ್ತಕ್ಕಂಥದ್ದು, ಬುಧ ಸ್ವಕ್ಷೇತ್ರ ಲಗ್ನಾಂಶವನ್ನು ನೋಡಿದಾಗ ಮಖಾ ನಕ್ಷತ್ರದ ಲಗ್ನಾಂಶವಿರತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ತೋರಿಸುತ್ತೆ. ಈ ಜಾತಕ ಪ್ರಕಾರವಾಗಿ ಸುಮಾರು ಈ 6 ತಿಂಗಳಿಂದ ಆಚೆ ಯಾರಿಂದಲೂ ಆರ್ಥಿಕವಾದಂಥ ಮೋಸಗಳಾಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿಗತಿಗಳು ನಿರ್ಮಾಣವಾಗ್ತದೆ.
ಸುಮಾರು 2.5 ವರ್ಷಗಳಿಂದ ಈಚೆಗಂತೂ ಕೂಡ ಯಾವುದೂ ಕೂಡ ಮಾನಸಿಕ ನೆಮ್ಮದಿಗಳೂ ಇಲ್ಲ, ಯಾವ ಕೆಲಸಗಳೂ ಆಗ್ತಾ ಇಲ್ಲ, ಮನೇಲೂ ಕೂತ್ಕೊಳ್ಳೋಕಾಗಲ್ಲ, ಮನೇಲಿ ಹೋದ್ರೂ ಸಾಕು ನಿದ್ರೆ ಮಾಡಬೇಕು ಅನ್ನೋ ರೀತಿಯಾದಂಥ ಸ್ಥಿತಿಗತಿಗಳು ನಿರ್ಮಾಣ ಆಗಿ ಬರುತ್ತೆ. ಈ 6 ತಿಂಗಳಿಂದ ಇತ್ತೀಚೆಗಂತೂ ಯಾರ್ಯಾರು ಸ್ನೇಹಿತರಿದ್ದಾರೋ ಅವರೆಲ್ಲರಿಂದಲೂ ಕೂಡ ನಷ್ಟ, ಸ್ನೇಹಿತರೆಲ್ಲರೂ ಕೂಡ ದೂರವಾಗಿರ್ತಕ್ಕಂಥದ್ದು. ಹೌದು ಅಲ್ವೋ? ಹೌದೌದೌದು. ಹೇಳಿ, ಏನಾಗಬೇಕು? ವಿಶೇಷವಾಗಿ ಇದಕ್ಕೆ ಅನುಕೂಲಗಳಾಗಬೇಕು ಅಂದರೆ ಒಂದು ಕೆಲಸವನ್ನು ಮಾಡಿ. ಪ್ರತಿ ಗುರುವಾರ ದಿವಸ ಸಾಯಿನಾಥೇಶ್ವರನಿಗೆ ಒಂದು ಸೇವಂತಿಗೆ ಪುಷ್ಪವನ್ನು ಅರ್ಪಿಸ್ತಕ್ಕಂಥದ್ದು, ಅಥವಾ ಒಂದು ಸಾಯಿನಾಥನ ವಿಗ್ರಹ ಏನಾದರೂ ಮನೆಯಲ್ಲಿ ಇತ್ತು ಅಂದರೆ ಸೇವಂತಿಗೆ ಪುಷ್ಪದಿಂದ ಸಾಯಿನಾಥನ ಅಷ್ಟೋತ್ತರವನ್ನು ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಶುಭವಾಗಲಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಈಗ ಶಾರದಾ ಅನ್ನೋರು ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಜನ್ಮ ದಿನಾಂಕವನ್ನ ತಿಳಿಸ್ಕೊಡಿ. 9/4/2000. ಹುಟ್ಟಿದ ಸಮಯ? ಬೆಳಿಗ್ಗೆ 7:05. ಸರಿ, ಗುರುಗಳಿದ್ದಾರೆ, ಮಾತಾಡಿ. ಓಕೆ ಮೇಡಮ್. ನಮಃ ಶಿವಾಯ. ನಮಸ್ತೆ ಗುರುಜಿ. ನಮಃ ಶಿವಾಯ. ಈ ಜಾತಕದ ಪ್ರಕಾರವಾಗಿ ಜಾತಕ ಜನನವಾಗಿರ್ತಕ್ಕಂಥದ್ದು ರೋಹಿಣಿ ನಕ್ಷತ್ರದಲ್ಲಿ ಜನನವಾಗಿರ್ತಕ್ಕಂಥದ್ದು, ಕುಜ ಸ್ವಕ್ಷೇತ್ರತನಾಗಿರ್ತಕ್ಕಂಥ, ಶುಕ್ರ ಉಚ್ಚುಂಗತ, ಬುಧ ನೀಚಾಂಶತನಾಗಿರ್ತಕ್ಕಂಥದ್ದು, ಅದರಲ್ಲೂ ಕೂಡ ಅಶ್ವಿನಿ ನಕ್ಷತ್ರದಲ್ಲಿ ಲಗ್ನಾಂಶವಿರ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ತೋರಿಸುತ್ತೆ. ಈ ಜಾತಕಕ್ಕೆ ಅರ್ಹತೆಗಳಿದ್ದರೂ ಕೂಡ ಯಾಕೋ ವಿಪರೀತವಾದಂಥ ಕನ್ಫ್ಯೂಸ್ಗೊಳಗಾಗ್ತಕ್ಕಂಥದ್ದು, ವಿದ್ಯಾಭ್ಯಾಸದಲ್ಲಿ ಮರವಿನ ಸ್ವಭಾವಗಳು ಹೆಚ್ಚಾಗ. ಪ್ರಾಥಮಿಕ ವಿದ್ಯಾಭ್ಯಾಸ ತುಂಬ ಉನ್ನತವಾಗಿರ್ತದ್ದು, ತುಂಬ ಚೆನ್ನಾಗಿದ್ದಂಥದ್ದು, ಯಾಕೋ ಸ್ವಲ್ಪ ಉನ್ನತ ವಿದ್ಯಾಭ್ಯಾಸಕ್ಕೆ ಬರ್ತಿದ್ದಂಗೆ, ಅಂದರೆ SSLC ದಾಟಿದಂಗೆ ಯಾಕೋ ವಿದ್ಯಾಭ್ಯಾಸದಲ್ಲಿ ಒಂದು ರೀತಿಯಾದ ವಿಚಲಿತವಾಗ್ತಕ್ಕಂಥದ್ದು, ವಿದ್ಯಾಭ್ಯಾಸದಲ್ಲಿ ಮರವಿನ ಸ್ವಭಾವಗಳು ಜಾಸ್ತಿ ಆಗ್ತಕ್ಕಂಥದ್ದು, ಅಥವಾ ಪದೇ ಪದೇ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥ ಒಂದು ಸಂದರ್ಭಗಳು ನಿರ್ಮಾಣವಾಗ್ತಾ ಇದೆ ಅಂತ ಹೇಳ್ತದೆ ಈ ಜಾತಕದ ಪ್ರಕಾರವಾಗಿ. ಹೌದು ಅಲ್ವೋ? ಹೌದು ಗುರುಜಿ. ಅವಳು SSLC ಯಲ್ಲಿ 96% ಆಗಿದೆ. ಈಗ ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೊಂತ ಇದ್ದಾಳೆ ಅವಳು. ನಾನು ಹೌದು, ಅದನ್ನೇ ಹೇಳಿರ್ತಕ್ಕಂಥದ್ದು. ಒಂದು ಕೆಲಸ ಮಾಡಿ, ಇಲ್ಲಿಂದ ಇವರಿಗೆ ಮರವಿನ ಸ್ವಭಾವ ಜಾಸ್ತಿ ಆಗುತ್ತೆ. ಅಂದರೆ ಓದಿದ್ದು ಮರೆತು ಹೋಗ್ತಕ್ಕಂಥದ್ದು ಒಂದು. ಎರಡನೇದಾಗಿ ಎಕ್ಸಾಮ್ ಬರೆಯಬೇಕಾದ್ರೆ ಕನ್ಫ್ಯೂಸು, ಈ ಆನ್ಸರ್ ಸರಿನಾ, ಆ ಆನ್ಸರ್ ಸರಿನಾ, ಇದು ಸರಿನಾ, ಅದು ಸರಿನಾ, ಗೊಂದಲದಲ್ಲಿ ಸಿಲುಕ್ತಕ್ಕಂಥದ್ದು. ಹಾಗಾಗಿ ಒಂದು ಕೆಲಸ ಮಾಡಿ, ವಿದ್ಯಾರ್ಥಿಗಳಿಗೋಸ್ಕರ ವಿದ್ಯಾಭ್ಯಾಸ ವೃದ್ಧಿಗಾಗಿ ನಮ್ಮ ಹತ್ರ ಒಂದು ವಿದ್ಯಾಭ್ಯಾಸದ ವಿದ್ಯಾ ಗಣಪತಿಯ ಒಂದು ತಾಯ್ತ ಸಿಗುತ್ತೆ. ಅದನ್ನು ತರಿಸ್ಕೊಳ್ಳಿ. ಪೋಸ್ಟಲ್ಲಿ ಬೇಕಾದ್ರೂ ತರಿಸ್ಕೊಬೋದು, ನೀವು ಅಂತಲ್ಲ, ಯಾರು ಬೇಕಾದ್ರೂ ತರಿಸ್ಕೊಳ್ಬೋದು. ಪೋಸ್ಟಲ್ಲಿ ಬೇಕಾದ್ರೂ ತರಿಸ್ಕೊಂಡು ಅದನ್ನು ಧಾರಣೆ ಮಾಡಿ. ಅದರ ಜೊತೆಯಲ್ಲಿ ಒಂದು ಬೀಜಾಕ್ಷರಿ ಮಂತ್ರವನ್ನು ಕಳಿಸ್ಕೊಡ್ತೀವಿ. ಆ ಬೀಜಾಕ್ಷರಿ ಮಂತ್ರವನ್ನು ಈ ಪಾಪು ಕೈಯಲ್ಲಿ ಮಾಡಿಸಿ, ಖಂಡಿತ ಅನುಕೂಲವಾಗುತ್ತೆ. ಶುಭವಾಗಲಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಗುರುಗಳ ಮೊದಲ 6 ರಾಶಿಗಳ ದಿನ ಭವಿಷ್ಯವನ್ನ ತಿಳಿಸ್ಕೊಡ್ತೀರಾ. ಇನ್ನ ಉಳಿದ ರಾಶಿಗಳ ಈ ದಿನದ ಚಂದ್ರ ಗೋಚಾರ ಫಲಗಳು ಹೇಗಿದೆ ತಿಳಿಸ್ಕೊಡಿ. ಖಂಡಿತ. ಸಾಮಾನ್ಯವಾಗಿ ತುಲಾ ರಾಶಿನವರಿಗೆ ಸಂಬಂಧಪಟ್ಟಂತೆ ಸಾಲ ತೀರಿಸುವಂಥದ್ದಕ್ಕೆ ಉತ್ತಮ ಅವಕಾಶಗಳು ಲಭಿಸುವಂಥದ್ದು, ಕಾರ್ಯಕರ್ತವ್ಯ, ವ್ಯಾಪಾರ ವ್ಯವಹಾರಕ್ಕೆ ಮಕ್ಕಳಿಂದ ಸಹಕಾರ ಲಭಿಸುವಂಥದ್ದು, ಕಾರ್ಯ ಜಯವಾಗ್ತಕ್ಕಂಥದ್ದು. ಆದರೆ ಮಾತಿನಿಂದ ತೊಂದರೆಗಳಾಗುವಂಥ ಸಂಭವ, ಎಚ್ಚರಿಕೆಯಿಂದ ವ್ಯವಹರಿಸ್ತಕ್ಕಂಥದ್ದು ಬಹಳ ಒಳಿತು. ಕುಲಗುರುಗಳ ದರ್ಶನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ವೃಶ್ಚಿಕ ರಾಶಿ, ಆಸೆ, ಆಕಾಂಕ್ಷೆ, ಭಾವನಾ, ಕಲ್ಪನೋ ಲೋಕದಲ್ಲಿ ವಿಹರಿಸ್ತಕ್ಕಂಥ ಒಂದು ಸ್ಥಿತಿ. ಐಷಾರಾಮಿ ಜೀವನಕ್ಕಾಗಿ, ಅಲಂಕಾರಿಕ ವಸ್ತುಗಳ ಖರೀದಿಗಾಗಿ, ಒಡವೆ ವಸ್ತ್ರ ಆಭರಣ ಖರೀದಿಗಾಗಿ ಅಧಿಕ ಖರ್ಚುಗಳು, ವಿದ್ಯಾಭ್ಯಾಸ ನಿಮಿತ್ತವಾಗಿ ಮಕ್ಕಳು ದೂರವಾಗ್ತಕ್ಕಂಥ ಒಂದು ಸಂದರ್ಭ ಇವತ್ತಿನ ದಿವಸ ವೃಶ್ಚಿಕ ರಾಶಿ ನೋಡೋದಾಗಿರುವಂಥದ್ದು. ಓಂ ಶ್ರೀ ಸತ್ಯನಾರಾಯಣಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಧನುಸ್ಸು ರಾಶಿ, ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಹೊಂದಲು ಉತ್ತಮ ಅವಕಾಶಗಳು ಪ್ರಾಪ್ತಿಯಾಗ್ತಕ್ಕಂಥದ್ದು. ಉದ್ಯೋಗ ಸ್ಥಳದಲ್ಲಿ ಶತ್ರುಕಾಟಗಳು, ಮಹಿಳಾ ಸಹೋದ್ಯೋಗಿಗಳೊಂದಿಗೆ ಮನಸ್ತಾಪಗಳಾಗುವಂಥದ್ದು, ಶುಭ ಕಾರ್ಯಗಳಿಗೆ ಉತ್ತಮ ಅವಕಾಶಗಳು ಲಭಿಸುವಂಥದ್ದು. ಸಾಲ ಮಾಡಿಯಾದರೂ ಕೂಡ ಮೋಜು ಮಸ್ತಿಯಲ್ಲಿ ತೊಡಗುವಂಥ ಒಂದು ವಾತಾವರಣ ಇವತ್ತಿನ ದಿವಸ ಈ ಧನುಸ್ಸು ರಾಶಿ ನೋಡ್ದಾಗಿರುವಂಥದ್ದು. ಕಪ್ಪು ಎಳ್ಳನ್ನು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಮಕರ ರಾಶಿ, ಭವಿಷ್ಯದ ರೂಪುರೇಷೆಗಳ ಕನಸಿನಲ್ಲಿ ಬರತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ನೋಡುವಂಥದ್ದು. ತಾಂತ್ರಿಕ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಉತ್ಸಾಹವನ್ನು ತೋರುವಂಥ ವಾತಾವರಣ, ಮಕ್ಕಳಿಂದ ಸಮಸ್ಯೆಗಳು ಮತ್ತು ಕಲಹಗಳು ಹೆಚ್ಚಾಗ್ತಕ್ಕಂಥ ಸ್ಥಿತಿ ಇವತ್ತಿನ ದಿವಸ ಈ ಮಕರ ರಾಶಿ ನೋಡ್ದಾಗಿರುವಂಥದ್ದು. ದಣಿದವರಿಗೆ ನೀರಿನ ಸಹಾಯವನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಕುಂಭರಾಶಿ, ಸ್ಥಿರಾಸ್ತಿಯಿಂದ ಲಾಭವಾಗುವಂಥದ್ದು. ಪ್ರೀತಿ ಪ್ರೇಮ ವಿಷಯದಲ್ಲಿ ಯಶಸ್ಸಾದರೂ ಕೂಡ ಗೊಂದಲಗಳಿರ್ತಕ್ಕಂಥ ಒಂದು ಸಂದರ್ಭ. ಶತ್ರುಗಳು ಮಿತ್ರರಂತೆ ವರ್ತಿಸ್ತಕ್ಕಂಥದ್ದು, ಸಹಾಯ ಮಾಡುವಂಥ ಒಂದು ನಾಟಕವಾಡತಕ್ಕಂಥದ್ದು. ಕುಟುಂಬಸ್ಥರಲ್ಲಿ ಪರಸ್ಪರ ವೈಮನಸ್ಸು ಬರುವಂಥ ಒಂದು ಸ್ಥಿತಿ ಇವತ್ತಿನ ದಿವಸ ಈ ಕುಂಭರಾಶಿ ನೋಡ್ದಾಗಿರುವಂಥದ್ದು.
ಗಣಪತಿ ಧ್ಯಾನವನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡಬಹುದು. ಇನ್ನು ಮೀನರಾಶಿ, ಅನಿರೀಕ್ಷಿತವಾಗಿ ಉದ್ಯೋಗದಲ್ಲಿ ಪ್ರಗತಿ ಮತ್ತು ಹೆಸರು ಮಾನ ಸನ್ಮಾನಗಳು ಲಭಿಸುವಂಥದ್ದು. ಉದ್ಯೋಗ ಸಮಸ್ಯೆಗಳು ಇನ್ನಷ್ಟು ಆರ್ಥಿಕ ಸಮಸ್ಯೆಗಳನ್ನು ತಂದೊಡ್ತಕ್ಕಂಥದ್ದು. ಬೆನ್ನು ನೋವು, ರಕ್ತದೋಷ, ಕಣ್ಣು ಹೋರಿ, ಪಿತ್ತಬಾಧೆ, ಅಧಿಕ ಉಷ್ಣ, ದಾಹ ಹೆಚ್ಚಾಗಿ ಕಾಡುವಂಥ ಒಂದು ಸ್ಥಿತಿ ಇವತ್ತಿನ ದಿವಸ ಈ ಮೀನರಾಶಿನೊಳದಾಗಿರುವಂಥದ್ದು. ಶಿವನಿಗೆ ಸಂಪಿಗೆ ಹೂವನ್ನು ಅರ್ಪಿಸುವುದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡಬಹುದು. ಶುಭವಾಗಲಿ. ಒಬ್ಬರು ಕಾಲರ್ ರೆಡಿ ಇದ್ದಾರೆ ಗುರುಗಳೇ. ಈಗ ಗೀತಾ ಅನ್ನೋರು ಧಾರವಾಡದಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ ಕೇಳಬೇಕಾಗಿತ್ತು. ಜನ್ಮ ದಿನಾಂಕವನ್ನ ತಿಳಿಸ್ಕೊಡಿ. 8/8/87. ಹಾ. ಮಕರ ರಾಶಿ, ಶ್ರವಣ ನಕ್ಷತ್ರ. ಹುಟ್ಟಿದ ಸಮಯ ಹೇಳಿಮ್ಮ. 8:30 ಬೆಳಿಗ್ಗೆನಾ ಸಂಜೆ? ಸಂಜೆ 8:30. ಸರಿ, ಗುರುಗಳಿದ್ದಾರೆ, ಮಾತಾಡಿ. ನಮಸ್ತೆ ಗುರುಜಿ. ನಮಃ ಶಿವಾಯ. ಈ ಜಾತಕದ ಪ್ರಕಾರವಾಗಿ ನೋಡಿದಾಗ ಜಾತಕ ಜನನವಾಗಿರ್ತಕ್ಕಂಥದ್ದು ಬಂದು ಶ್ರವಣ ನಕ್ಷತ್ರದ ಜನನವಾಗಿರ್ತಕ್ಕಂಥದ್ದು. ಶನಿ ವಕ್ರತ್ವ, ಕುಜ ನೀಚತ್ವವನ್ನು ಹೊಂದಿರತಕ್ಕಂಥ ಲಗ್ನಾಂಶವನ್ನು ನೋಡಿದಾಗ ಪೂರ್ವಭಾದ್ರಪದ ನಕ್ಷತ್ರದಲ್ಲಿ ಲಗ್ನಾಂಶವಿರತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ತೋರಿಸುತ್ತೆ ಈ ಜಾತಕದ ಪ್ರಕಾರವಾಗಿ. ಹತ್ತತ್ರ ಸುಮಾರು ಈ 6 ತಿಂಗಳಿಂದ ಈಚೆಗೆ ಈ ಜಾತಕಕ್ಕೆ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತದೆ. ಯಾಕೋ ಯಾವುದರಲ್ಲೂ ಆಸಕ್ತಿನೇ ಇಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿಗತಿಗಳು ನಿರ್ಮಾಣ ಆಗಿ ಬರ್ತಾ ಇದೆ ಅಂತಕ್ಕಂಥ ಒಂದು ಸ್ಥಿತಿಯನ್ನು ತೋರಿಸ್ತಾ ಇರ್ತಕ್ಕಂಥದ್ದು. ಉದ್ಯೋಗದಲ್ಲೂ ಪ್ರಗತಿ ಇಲ್ಲ, ತಾನೂ ಕೂಡ ಸ್ವಂತವಾಗಿ ಏನು ಮಾಡೋದಕ್ಕೂ ಕೂಡ ದಾರಿಗಳೂ ಸಿಗ್ತಾ ಇಲ್ಲ. 2014 ಅಕ್ಟೋಬರಿಂದ 2015 ಅಕ್ಟೋಬರ್ವರೆಗೂ ಅಂತೂ ತುಂಬ ನರಕಗಳನ್ನು ಅನುಭವಿಸಿರ್ತಾರೆ. ಅವಾಗ ಏನಾದರೂ ಆಕಸ್ಮಿಕವಾಗಿ ಬಿದ್ದು ಏನಾದರೂ ಏಟು ಮಾಡ್ಕೊಂಡಿರ್ತಕ್ಕಂಥ ಒಂದು ಸನ್ನಿವೇಶಗಳು ಅಥವಾ ಆರೋಗ್ಯದಲ್ಲಿ ವಿಪರೀತವಾದಂಥ ಸಮಸ್ಯೆಗಳೇನಾದರೂ ಬಂದಿರತಕ್ಕಂಥ ಒಂದು ಸಾಧ್ಯತೆಗಳು ಈ ಜಾತಕಕ್ಕೆ ಸಲ್ಲಿಸ್ತಾ ಇದೆ. ಹೌದೋ ಅಲ್ವೋ? ಆರೋಗ್ಯದಲ್ಲಿ ಸಮಸ್ಯೆಗಳು ಇರ್ತದೆ. ಮೇಲಿನ ಮೇಲೆ ಏನಾದ್ರೂ ಸ್ವಲ್ಪ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಅವನಿಗೆ. ಹೇಳಿ, ಏನಾಗಬೇಕು? ಈಗ ಅವ್ನ ಮದುವೆ ಬಗ್ಗೆ ಕೇಳಬೇಕಾಗಿತ್ತು. ಮದುವೆ ಬಗ್ಗೆ 2 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ, ಯಾವ್ದು ಕನ್ಯೆ ಗೊತ್ತಾಗ್ತಾ ಇಲ್ಲ. ಸೊ ಈ ಜಾತಕಕ್ಕೆ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಇದೆ ತಾಯಿ. ಒಂದು ಮದುವೆ ವಿಚಾರ ಅಂತಕ್ಕಂಥದ್ದು ಸ್ವಲ್ಪ ನಿಧಾನವಾಗ್ತಕ್ಕಂಥ ಒಂದು ಸಾಧ್ಯತೆಗಳು ಜಾಸ್ತಿ ಇದೆ. ಒಂದು. ಎರಡನೇದಾಗಿ ಈ ಜಾತಕಕ್ಕೆ ಯಾವುದೋ ಒಂದು ಕೂಡಿ ಬಂದು ಮಾತುಕತೆಯಾಗಿ ರದ್ದಾಗ್ತಕ್ಕಂಥ ಒಂದು ಸಂಭವ ಇದೆ. ಮೊದಲೇ ಜಾತಕವನ್ನು ವಿಶ್ಲೇಷಣೆ ಮಾಡಿಸಿಕೊಂಡು ಮುಂದೆ ಹೋಗ್ತಕ್ಕಂಥದ್ದು ಬಹಳ ಒಳಿತು. ಅಂಥದ್ದೇನೋ ಒಂದು ಸಣ್ಣದಾಗಿ ಮಿಸ್ಟೇಕ್ ಆಗಿ ಕುಟುಂಬಕ್ಕೆ ಕಳಂಕ ಬರ್ತಕ್ಕಂಥ ಒಂದು ಸಾಧ್ಯತೆಗಳಿದೆ. ಅದನ್ನು ಬಗೆಹರಿಸಿಕೊಳ್ಳಿ. ಸಾಧ್ಯವಾದರೆ ಒಂದು ತ್ರಿಪುರ ಸುಂದರಿ ಹೋಮ ಅಂತ ಬರ್ತದೆ. ತ್ರಿಪುರ ಸುಂದರಿ ಹೋಮವನ್ನು ಮಾಡಿಸಿಕೊಂಡು ಸುಮಂಗಳಿಯರ 9 ಜನ ಅಂದರೆ ಮುತ್ತೈದರಿಗೆ ಅರಿಶಿನ ಕುಂಕುಮ ಮತ್ತು ಪ್ರಸಾದ ದಾನವಾಗಿ ನೀಡಬೇಕು. ಸುಮಂಗಳಿಯರ ಪೂಜೆಯನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿ. ಆ ಸುಮಂಗಳಿಯರಿಂದ ಇವರಿಗೆ ಆಶೀರ್ವಾದವನ್ನು ಕೊಡಿಸಿ, ಖಂಡಿತ ಅನುಕೂಲವಾಗುತ್ತೆ. ಶುಭವಾಗಲಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ವೀಕ್ಷಕರೇ, ರಾಶಿ ಭವಿಷ್ಯ ಕಾರ್ಯಕ್ರಮದಲ್ಲಿ ಈಗ ಒಂದು ಪುಟ್ಟ ವಿರಾಮದ ಬಳಿಕ ಗರ್ಭಿಣಿಯರು ದೇಗುಲಗಳಿಗೆ ಹೋದ್ರೆ ತೊಂದರೆಯಾಗುತ್ತೆ ಎಂಬ ವಿಷಯದ ಈಗ ಪ್ರಮೀಳಾ ಅನ್ನೋರು ಉಡುಪಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು ಪ್ರಮೀಳಾ? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಜನ್ಮ ದಿನಾಂಕ ಮತ್ತೆ ಹುಟ್ಟಿದ ಸಮಯ ತಿಳಿಸ್ಕೊಡಿ. 28/7/2004 ಬೆಳಿಗ್ಗೆ 9:43. ಬೆಳಿಗ್ಗೆ. ಹೌದು. ಗುರುಗಳಿದ್ದಾರೆ, ಮಾತಾಡಿ. ಆಯ್ತು. ನಮಃ ಶಿವಾಯ. ನಮಸ್ಕಾರ ಗುರುಜಿ. ಬೆಳಗ್ಗೆ 9:43. ಹೌದು. ಆಗಲಿ ತಾಯಿ. 28/7/2004 ಈ ಜಾತಕದ ಪ್ರಕಾರವಾಗಿ ನೋಡಿದಾಗ ಜಾತಕ ಜನನವಾಗಿರ್ತಕ್ಕಂಥ ನಕ್ಷತ್ರವನ್ನು ನೋಡಿದಾಗ ಜ್ಯೇಷ್ಠ ನಕ್ಷತ್ರದ ಜನನವಾಗಿರ್ತಕ್ಕಂಥ ಗೋಜ ನೀಚತ್ವ, ಶುಕ್ರ ಸ್ವಕ್ಷೇತ್ರ ಲಗ್ನಾಂಶವನ್ನು ನೋಡಿದಾಗ ಉತ್ತರ ಫಲ್ಗುಣಿ ನಕ್ಷತ್ರದಲ್ಲಿ ಲಗ್ನಾಂಶವಿರತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ತೋರಿಸುತ್ತೆ. ಯಾಕೋ ಇತ್ತೀಚೆಗೆ ಅಂದರೆ ಹತ್ತತ್ರ ಸುಮಾರು 2 ವರ್ಷ 4 ತಿಂಗಳಿಂದ ಇತ್ತೀಚೆಗೆ ನರಕದ ಹಾದಿಯನ್ನು ನೋಡಿದ್ದಾನೆ ಇವನು. ಯಾವುದರಲ್ಲೂ ಕೂಡ ಬೆಳವಣಿಗೆಗಳು ಕಾಣ್ತಾ ಇಲ್ಲ. ಏನೋ ಒಂದು ರೀತಿಯಾದಂಥ ಸ್ಥಿತಿಗತಿಗಳ ಆತಂಕದ ಒಂದು ಸ್ಥಿತಿಗತಿಗಳನ್ನು ಅನುಭವಿಸ್ತಾ ಇದ್ದಾನೆ. ಸುಮ್ಮನೆ ಬೇಡದ ವಿಷಯಗಳಿಗೆಲ್ಲದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಅಥವಾ ಇಂಥ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಒಂದು ಸಾಧ್ಯತೆಗಳು ಜಾಸ್ತಿ ಇದೆ ಈ ಜಾತಕದ ಪ್ರಕಾರವಾಗಿ. ತುಂಬ ಬುದ್ಧಿವಂತಿಕೆಯೂ ಇದೆ, ಆದರೆ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳುವುದಿಲ್ಲ. ಒಳ್ಳೆಯ ನಡವಳಿಕೆಗಳಿದೆ, ಒಳ್ಳೆಯ ಜ್ಞಾನವಂತ ಇದ್ದಾನೆ, ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳುವುದಕ್ಕೆ ಆಗುತ್ತಾ ಇಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ ಒಂದು. ಎರಡನೇದಾಗಿ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಹೊಟ್ಟೆಗೆ ಸಂಬಂಧಪಟ್ಟಂಥ ಸ್ಥಿತಿಗತಿಗಳಿಗೆ ಸಂಬಂಧಪಟ್ಟಂತೆ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಬೇಕು ಇತ್ತೀಚೆಗೆ ಅಂತಕ್ಕಂಥ ಒಂದು ವಾತಾವರಣವಿದೆ. ಹೌದೋ ಅಲ್ವೋ? ಅದೇ ಗುರುಜಿ, ಅವ್ನು ಸ್ವಲ್ಪ ಸರಿಯಾಗಿ ಮಾತಾಡುವುದಿಲ್ಲ ಮತ್ತು ವಿದ್ಯಾಭ್ಯಾಸ ಈಚೆಗೆ ಏನೂ ಇಲ್ಲ, ಪೂರ್ತಿ ಇದಾಗಿದೆ. ಅದನ್ನೇ ಹೇಳಿದ್ದು. ಒಂದು ಕೆಲಸ ಮಾಡಿ, ಈ ಜಾತಕಕ್ಕೆ ಪೂರ್ಣವಾದಂಥ ಸೂಕ್ಷ್ಮವಾಗಿ ಆಳವಾಗಿ ಇಳಿದು ಅಧ್ಯಯನವನ್ನು ಮಾಡಬೇಕು. ಸಾಧ್ಯವಾದರೆ ಒಂದು ಬಾರಿ ಬಂದು ಭೇಟಿಯಾಗಿ, ಏಕೆಂದರೆ ಇದು ಮೇಲ್ಮುಖವಾಗಿ ನನಗೆ
ತುಂಬ ಗೊಂದಲದ ಒಂದು ಸ್ಥಿತಿ, ಮೇಲ್ಮುಖವಾಗಿ ಸಮಸ್ಯೆಗಳು ಇದ್ದಾವೆ ಅಂತ ಕಾಣಿಸಿದ್ರು ವಿಮುಕ್ತಿ ಆಗೋದಕ್ಕೆ ಅದಕ್ಕೆ ಆಳವಾಗಿರಬೇಕು, ತುಂಬ ಡಿಗ್ರಿ ವೈಸಲ್ಲಿ ಆಳವಾಗಿರಬೇಕು. ಇಲ್ಲಿ ಸಮಯದ ಅಭಾವ ಇರ್ತಕ್ಕಂಥದ್ರಿಂದ ಕಷ್ಟವಾಗ್ತದೆ. ನೇರವಾಗಿ ಬಂದು ಭೇಟಿಯಾಗಿ. ಶುಭವಾಗಲಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಗುರುಗಳೇ. ಇನ್ನು ಗರ್ಭಿಣಿಯರು ದೇವಸ್ಥಾನಗಳಿಗೆ ಅಂದರೆ ಬೆಟ್ಟದ ಮೇಲಿರುವ ದೇವಸ್ಥಾನಗಳಿಗೆ ಹೆಚ್ಚಾಗಿ ಹೋಗಬಾರ್ದು ಅಂತಾರೆ. ಪೂಜೆ ಪುನಸ್ಕಾರ ವ್ರತಗಳನ್ನ ಮಾಡಬೇಕಾ ಮಾಡಬಾರ್ದ, ಬಹಳಷ್ಟು ಗೊಂದಲಗಳಿದೆ. ಹಾಗಾಗಿ ಗರ್ಭಿಣಿಯರು ದೇವಸ್ಥಾನಗಳಿಗೆ ಹೋದರೆ ತೊಂದರೆ ಆಗತ್ತಾ, ತಿಳಿಸ್ಕೊಡಿ. ಖಂಡಿತ. ಸಾಮಾನ್ಯವಾಗಿ ಗರ್ಭಿಣಿಯರು ಕೆಲವೊಂದು ವಿಚಾರಗಳನ್ನು ಫಾಲೋ ಅಪ್ ಮಾಡಬೇಕಾಗುತ್ತೆ. ಯಾಕೆಂದರೆ ಇದು ನನ್ನ ಸುಮಾರು 16 ವರ್ಷದ ಪೌರೋಹಿತ್ಯ ಮತ್ತು ಜ್ಯೋತಿಷ್ಯ ಮತ್ತು ನನ್ನ ಶಾಸ್ತ್ರ ಗ್ರಂಥ, ನಾನು ಕಣ್ಣಾರೆ ನೋಡಿರ್ತಕ್ಕಂಥ ಅನುಭವದ ಆಧಾರಗಳು. ಈ ಗರ್ಭಿಣಿಯರು ಸಾಮಾನ್ಯವಾಗಿ ಈ ಅಮಾವಾಸ್ಯೆ ಪೌರ್ಣಮಿ ಹಿಂದೆ ಮುಂದೆ ಹೊರಗಡೆ ಹೋಗ್ತಕ್ಕಂಥದ್ದು ಸೂಕ್ತ ಅಲ್ಲ. ಕಾರಣ ಏನಂದರೆ, ಯಾರೋ ಏನೋ ಮಾಡಿರ್ತಾರೆ, ನಿಮ್ಮ ಮೇಲೆ ಪ್ರಭಾವ ಬೀರೋದಕ್ಕಿಂತಲೂ ಕೂಡ. ಏಕೆಂದರೆ ಜಾತಕವನ್ನು ಸೂಕ್ಷ್ಮವಾಗಿ ನಾವು ಪರಿಶೀಲಿಸಿದ್ದೀವಿ. ಆ ಜಾತಕ ಆ ಗರ್ಭಿಣಿಯಲ್ಲಿದ್ದಾಗ ತಾಯಿ ಮಾಡ್ತಕ್ಕಂಥ ತಪ್ಪುಗಳಿಂದ ಮಗುವಿನ ಮೇಲೆ ಪರಿಣಾಮವನ್ನು ಬಿದ್ದು ಮಗುವಿನ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳಾಗ್ತಕ್ಕಂಥದ್ದು, ಬುದ್ಧಿಭ್ರಮೆಯಾಗಿ ಹುಟ್ಟತಕ್ಕಂಥ ಒಂದು ಸಂದರ್ಭಗಳು ನಿರ್ಮಾಣವಾಗ್ತಕ್ಕಂಥದ್ದು, ಏನೋ ಒಂದು ಸಮಸ್ಯೆಗಳು ಬರ್ತದೆ. ಹಾಗಾಗಿ ಅಂಥ ಒಂದು ಸಂದರ್ಭದಲ್ಲಿ ಈಚೆ ಹೋಗ್ತಕ್ಕಂಥ ಸಂಭವಗಳು ಅವಾಯ್ಡ್ ಮಾಡಿ. 3 ದಾರಿಗಳು ಕೂಡಿರ್ತಕ್ಕಂಥ ಜಾಗದಲ್ಲಿ ನೋಡಿಕೊಂಡು ಹೋಗ್ತಕ್ಕಂಥದ್ದು ಬಹಳ ಒಳಿತು. 2, ದೇವಸ್ಥಾನಗಳಿಗೆ ಹೋಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಯಾಕೆ ಒಂದು ರೀತಿಯಲ್ಲಿ ನೋಡಿದಾಗ ದೇವಸ್ಥಾನಗಳು ಅಂತಕ್ಕಂಥದ್ದು ಬೆಟ್ಟದ ಮೇಲೆ ಇರ್ತಕ್ಕಂಥದ್ದು. ಆ ಅಕಸ್ಮಾತ್ ಬೆಟ್ಟವನ್ನು ಹತ್ತಬೇಕಾದ್ರೆ ಏನಾದರೂ ಗರ್ಭದಲ್ಲಿ ವ್ಯತ್ಯಾಸಗಳಾಗ್ತಕ್ಕ ಸಂಭವಗಳಿರ್ತದೆ. ಹಾಗಾಗಿ ದೇವಸ್ಥಾನಗಳಿಗೆ ಹೋಗ್ತಕ್ಕಂಥದ್ದು ಅಷ್ಟೊಂದು ಸೂಕ್ತ ಅಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿಗತಿಗಳು ನಿರ್ಮಾಣವಾಗಿ ಬರುತ್ತೆ. 1. 2ನೇದಾಗಿ ಸಾತ್ತಂಥ ಆತ್ಮಗಳು ಸಾಮಾನ್ಯವಾಗಿ 13 ದಿವಸಗಳ ಕಾಲದವರೆಗೆ ಆ ಗ್ರಾಮದಲ್ಲಿ ಇರ್ತಕ್ಕಂಥ ಗ್ರಾಮ ದೇವತೆಯ ದೇವಸ್ಥಾನದ ಒಳಗಲ್ಲ, ದೇವಸ್ಥಾನದ ಸುತ್ತಮುತ್ತಲೂ ಕೂಡ ವಾಸ ಮಾಡ್ತದೆ ಅಂತಕ್ಕಂಥದ್ದು ಕೆಲವೊಂದು ಉಲ್ಲೇಖಗಳಿರ್ತಕ್ಕಂಥದ್ದು. ಹಾಗಾಗಿ ಗರ್ಭಿಣಿ ಸ್ತ್ರೀಯರು ಏನಾದರೂ ಆ ದೇವಸ್ಥಾನಕ್ಕೆ ಹೋದಂಥ ಒಂದು ಸಂದರ್ಭದಲ್ಲಿ ಸುತ್ತಮುತ್ತಲಿರ್ತಕ್ಕಂಥ ಆತ್ಮಗಳು ಅಂತಕ್ಕಂಥದ್ದು ಆ ಗರ್ಭಕ್ಕೆ ಸೇರ್ತಕ್ಕಂಥ ಒಂದು ಸಾಧ್ಯತೆಗಳಿದೆ ಇರ್ತಕ್ಕಂಥ ಒಂದು ಪದ್ಧತಿಯೂ ಇರ್ತಕ್ಕಂಥದ್ದು. ಹೀಗಾಗಿ ಗರ್ಭಿಣಿ ಸ್ತ್ರೀಯರು ಆಮೇಲೆ ವ್ರತಪೂಜೆಗಳನ್ನು ಮಾಡಬೇಕಾದ್ರೆ ಸಾಕಷ್ಟು ಸಮಯಗಳ ಕಾಲ ವ್ರತಪೂಜೆಗಳಲ್ಲಿ ಕುಳಿತುಕೊಳ್ಬೇಕಾಗತ್ತೆ. ಸುಮಾರು 3-4 ಗಂಟೆಗಳ ಕಾಲಗಳಲ್ಲಿ ಕುಳಿತುಕೊಳ್ಬೇಕಾಗತ್ತೆ. ಆಗ ಆ ಗರ್ಭದ ಮೇಲೆ ಒತ್ತಡ ಬಿದ್ದು ಎಲ್ಲೋ ಗರ್ಭಕ್ಕೆ ಸಮಸ್ಯೆಗಳಾಗ್ತಕ್ಕಂಥ, ಅಂಗಹೀನ ಆಗ್ತಕ್ಕಂಥ ಒಂದು ಸಂಭವ ಇದೆ ಅಂತಕ್ಕಂಥದ್ದು ವೈದ್ಯ ಅಂದರೆ ಸೈಂಟಿಫಿಕ್ ಆಗಿ ರೀಸನ್ ಆಗಿರ್ತಕ್ಕಂಥ ಒಂದು ಸಂದರ್ಭಗಳಾಗಿರ್ತಕ್ಕಂಥದ್ರಿಂದ ಎಲ್ಲವನ್ನೂ ಕೂಡ ಸರಿಯಾದ ರೀತಿಯಲ್ಲಿ ಅನುಸರಣೆ ಮಾಡಿಕೊಂಡು ಹೋದಂಥ ಪಕ್ಷದಲ್ಲಿ ಉತ್ತಮವಾದಂಥ ಆರೋಗ್ಯಯುತವಾದಂಥ ಮಗುವನ್ನು ಪಡೆಯೋದಕ್ಕೆ ನಿಮಗೆ ಸಹಕಾರಿಯಾಗುತ್ತೆ. ಶುಭವಾಗಲಿ. ಗುರುಗಳ ಹೆಸರು ಕಾರ್ಯಕ್ರಮದಲ್ಲಿ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ತಿಳಿಸ್ಕೊಡೋದ್ರ ಜೊತೆಗೆ ಜ್ಯೋತಿಷ್ಯದ ಬಗ್ಗೆ ವಿಶೇಷ ಮಾಹಿತಿಯನ್ನು ಸಹ ತಿಳಿಸ್ಕೊಡ್ತೀರಾ. ಧನ್ಯವಾದಗಳು. ನಮಃ ಶಿವಾಯ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ನೀವು ಎಲ್ಲರಿಗೆ ಕರೆಸಿಕ್ಕಿಲ್ವೋ ನೀವು ಗುರೂಜಿ ಅವರನ್ನ ನೇರವಾಗಿ ಭೇಟಿಯಾಗಬಹುದು. ಅವರ ವಿಳಾಸ ಬರ್ತಿದೆ, ನೋಟ್ ಮಾಡ್ಕೊಳ್ಳಿ. ಶಿವಶ್ರೀ ಜ್ಯೋತಿಷ ಕೇಂದ್ರ ನಂಬರ್ 5, 3ನೇ ಮುಖ್ಯ ರಸ್ತೆ, ಶಂಕರ್ ನಗರ, ಮಹಾಲಕ್ಷ್ಮಿ ಲೇಔಟ್, ಬಸ್ ಸ್ಟಾಪ್ ಹತ್ತಿರ, ಬೆಂಗಳೂರು. ದೂರವಾಣಿ ಸಂಖ್ಯೆಗಳು 9972737119, ಮತ್ತೊಂದು ದೂರವಾಣಿ ಸಂಖ್ಯೆ 9686869938. ಇನ್ನು ವೀಕ್ಷಕರೇ, ರಾಶಿ ಭವಿಷ್ಯದಲ್ಲೊಂದು ವಿಭಿನ್ನ ಪ್ರಯತ್ನ, ನೇರ ಭವಿಷ್ಯ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನೀವು ನೇರವಾಗಿ ಭಾಗವಹಿಸಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ಈ ವಿಳಾಸಕ್ಕೆ ನೀವು ಪತ್ರವನ್ನು ಬರೆದು ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದು. ಪಬ್ಲಿಕ್ ಟಿವಿ ರಾಶಿ ಭವಿಷ್ಯ ವಿಭಾಗ, 4ನೇ ಮಹಡಿ, ಟಿಎಂಸಿ ಬಿಎಂಟಿಸಿ ಬಿಲ್ಡಿಂಗ್, ಯಶವಂತಪುರ ಸರ್ಕಲ್, ಯಶವಂತಪುರ, ಬೆಂಗಳೂರು. ನಾವು ಹೊರಡುವಂತಹ ಸಮಯ ಆಯಿತು. ನಾಳಿನ ರಾಶಿ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಜ್ಯೋತಿಷ್ಯದ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೇವೆ.